ನೀನು ಹೊರ ಜಗತ್ತಿನಲ್ಲಿ ಏನೇನು ನೋಡುತ್ತಿದ್ದೀಯೋ ಅದು ಬರಿಯ ಒಂದು ಕನ್ನಡಿಯಷ್ಟೇ. ಪ್ರತಿ ಸಲವೂ ಇದು ನಿನ್ನಿಂದಲೇ ರಚಿಸಲ್ಪಡುತ್ತದೆ ಮತ್ತು ನಿನ್ನ ಮುಖಾಂತರವೇ ಇದು ಹೊರಹೊಮ್ಮುತ್ತದೆ. ನನ್ನ ಸಚ್ಚರಿತೆಯಲ್ಲೂ ಸಹ ನಾನು ಇದನ್ನೇ ಹೇಳಿದ್ದೇನೆ. ವಾಸ್ತವದಲ್ಲಿ ಯಾವಾಗ ಸದ್ಗುರುವು ತನ್ನ ಶಿಷ್ಯನನ್ನು ಜಾಗೃತಗೊಳಿಸುತ್ತಾನೋ, ನಾನೇ ಅವನು ಎಂದರೆ ಸೋಹಂ ಎಂಬ ಬ್ರಹ್ಮ ತತ್ವದ ಅರಿವು ಉಂಟು ಮಾಡಿಸುತ್ತೇನೆ. ಯಾರು ಸೃಷ್ಟಿ ಮಾಡುತ್ತಾನೋ ಅವನೇ ಬ್ರಹ್ಮ. ಇದನ್ನೇ ನಾನು ಕೂಡ ಹೇಳುವುದು. ಅದೇನೆಂದರೆ, ನೀನೇ ನಿನ್ನ ಜೀವನದ ಬ್ರಹ್ಮನಾಗಿದ್ದೀಯ. ನಿನ್ನ ಆನಂದ, ಬೇಸರ, ಸಂತಸ, ದ್ವಂದ್ವದ ಬಗ್ಗೆ ಇನ್ನೂ ಅನೇಕ ವಿಧಗಳನ್ನು ಸೃಷ್ಟಿ ಮಾಡುತ್ತೀಯ. ಇದು ಈಗ ಸರಿಯಾದ ಸಮಯವಾಗಿದೆ. ಒಬ್ಬರು ಇನ್ನೊಬ್ಬರ ಕೈ ಹಿಡಿಯಬೇಕು ಮತ್ತು ಏಕತೆಯನ್ನು ಸಾಧಿಸಬೇಕು. ನನ್ನ ಎಲ್ಲ ಮಕ್ಕಳು ಇದನ್ನೇ ನೋಡುತ್ತಿದ್ದಾರೆ. ನನಗೆ ಪ್ರತಿಯೊಬ್ಬರ ಬಗ್ಗೆಯೂ ಹೆಮ್ಮೆ ಅನಿಸುತ್ತದೆ. ನನ್ನ ಆಶೀರ್ವಾದಗಳು